ನಮಸ್ತೆ ಸ್ನೇಹಿತರೆ. ನೋಡಿ, ತೋಟದ ಕೆಲಸ ಮೊನ್ನೆ JCBಲಿ ಮಾಡ್ತಾ ಇರೋದೆಲ್ಲ ಲೈವಲ್ಲಿ ತೋರಿಸಿದ್ದೀನಿ. ಇವಾಗ ನೋಡಿ, ಇವರು ಹೀಗೆ ಈ ಕಡೆ ತೋಟನೇ ನಾವು ಹೀಗೆ ಜನನೇ ಮಾಡಿದ್ದು. ಆ ಕಡೆ ತೋಟ ಸ್ವಲ್ಪ ನೋಡೋಣ ಅಂತ ಈ ಸಾರಿ ಇಟಾಚಿಯಲ್ಲಿ ಮಾಡಿಸಿದ್ದು. ಜನ ಎಲ್ಲ ಸಿಗಲ್ಲ ಅಲ್ವಾ, ನೋಡೋಣ ಚೆನ್ನಾಗಾಗುತ್ತಾ ನೋಡೋಣ ಅಂತ ಸ್ವಲ್ಪ ಮಾಡಿಸಿದ್ದು. ಇದೆಲ್ಲ ನೋಡಿ, ಗೊಬ್ಬರ ಸೊಪ್ಪು ಎಲ್ಲ ಹಾಕಿ ಹೇಗೆ ಮಾಡ್ತಾರೆ ನೋಡಿ. ಫಸ್ಟ್ ಬುಡ ಎಲ್ಲ ಬಿಡಿಸ್ಕೊಂಡು ಈ ಥರ ಹಾಕ್ತಾರೆ ಸೊಪ್ಪು. ಮತ್ತು ನಮ್ಮಲ್ಲಿ ದನ ಸಾಕ್ತೀವಲ್ಲ, ಅದರದ್ದು ಗೊಬ್ಬರ ತಂದು ಹಾಕ್ತೀವಿ. ಆ ಕಡೆ ಗೊಬ್ಬರ ಗ್ಯಾಸ್ ಎಲ್ಲ ಇದೆ ನಮ್ಮಲ್ಲಿ. ಈ ಥರ ಇದು ಸ್ವಲ್ಪ ಕೆಮಿಕಲ್ಲು ಗೌರ್ಮೆಂಟ್ ಗೊಬ್ಬರ ಅಂತ ಹೇಳೋದು ನಾವು. ಅದನ್ನ ಏನು ಹೇಳ್ತಾರೆ ಗೊತ್ತಾ, ಈ ಯೂರಿಯಾ ಸೊಪ್ಪೆಲ್ಲ ಎಲ್ಲ ಹೇಳ್ತಾರಲ್ಲ, ಅದೇನೋ ಸ್ವಲ್ಪ ಹಾಕೋತಾರೆ. ವೈಟ್ ಬಿಸ್ಕೆಟ್ ಕಲರ್ ತೋರ್ತಿದ್ದೆ ನೋಡಿ, ಅದು ಗೌರ್ಮೆಂಟ್ ಗೊಬ್ಬರ ಅಂತ ಹೇಳೋದು ನಾವು. ಅದು ಸ್ವಲ್ಪ ಫಸ್ಟ್ ಹಾಕ್ಕೊಳ್ತಾರೆ ಬಿಡಿಸಿದ ಮೇಲೆ. ಆಮೇಲೆ ಈ ಸೊಪ್ಪು, ಆಮೇಲೆ ಹಟ್ಟಿ ಗೊಬ್ಬರ, ಆ ಥರ ಕೋಳಿ ಗೊಬ್ಬರ, ಕುರಿ ಗೊಬ್ಬರ ಎಲ್ಲ ಹಾಕ್ತಾರೆ. ದನ ಸಾಗದೇ ಇರೋರು ಅದನ್ನೆಲ್ಲ ಹಾಕಿ ಮಾಡ್ತಾರೆ. ದನದ ಗೊಬ್ಬರ ಇರೋರು ಇದನ್ನ ಹಾಕ್ತಾರೆ. ಈ ಥರ ಬೇರೆ ಏನಾದರೂ ಇದೆಲ್ಲ ಇದ್ದರೆ, ಗಿಡ ಎಲ್ಲ ಬಿದ್ದು ಹುಟ್ಟಿದ್ದೆಲ್ಲ ಇರುತ್ತೆ, ಅದನ್ನೆಲ್ಲ ಕಡ್ದಿದ್ರ ಮಧ್ಯೆ ಹಾಕ್ಕೊಳ್ತಾರೆ ಈ ಥರ ಸೊಪ್ಪು ನೋಡಿ. ಈ ಹಲಸಿನ ಮರದಿಂದ, ಬೇರೆ ಮರದಿಂದ ಸ್ವಲ್ಪ ಸೊಪ್ಪು ತೆಗೆದೆಲ್ಲ ಹಾಕಿ ಅದು ಚೆನ್ನಾಗಿ ಆಗುತ್ತೆ. ಆಮೇಲೆ ನಲುವಾಗುತ್ತೆ ಅಂತ ಹೇಳೋದು ನಮ್ಮಲ್ಲಿ, ಗೊಬ್ಬರ ಆಗುತ್ತೆ ಅದು. ಅದಕ್ಕೆ ಈ ಥರ ನೋಡಿ, ಮಳೆ ಇತ್ತು ಮಾಡುವಾಗ, ಅದಕ್ಕೆ ಸ್ವಲ್ಪ ಎಲ್ಲ ಒದ್ದೆ ಆಗಿದೆ. ಈ ಥರ ಅಲ್ಲೆಲ್ಲ ಮುಚ್ತಾ ಇದ್ದಾರೆ. ಮತ್ತು ತುಂಬ ಮಳೆ ಬಂದರೆ ಎಲ್ಲ ತೊಳೆದು ಹೋಗುತ್ತಲ್ಲ ಗೊಬ್ಬರ ಎಲ್ಲ ಅಂತ, ಅಲ್ಲಿ ಮುಚ್ಚಿ ಮಾಡ್ತಾಯಿದ್ದಾರೆ ನೋಡಿ. ಹಟ್ಟಿ ಗೊಬ್ಬರ ಅಂದರೆ ಹೀಗೆ ನೋಡಿ, ಅದು ನಾವು ಯಾವತ್ತು JCB ಬಂದವಾಗ ತೆಗೆದು ಮೇಲೆ ಹಾಕಿದ್ದು ದನದ ಗೊಬ್ಬರ ಇದು. ಅದನ್ನು ಇವಾಗ ಮತ್ತೆ ಪುನಃ ಗೊಬ್ಬರ ಮಾಡಲಿಕ್ಕೆ ಆಗುತ್ತಲ್ಲ ಹೊಂಡದಲ್ಲಿ, ಅದಕ್ಕೆ ಫುಲ್ ಆದ ತಕ್ಷಣ ಒಂದು ಸಾರಿ ಜನನೇ ಮಾಡೋದು. ಸಿಕ್ಕಿದ್ರೆ ಜನ ಮಾಡ್ತಾರೆ, ಸಿಕ್ಕಲಿಲ್ಲ ಅಂದರೆ ಏನಕ್ಕಾದರೂ ಬೇರೆ ಕೆಲಸಕ್ಕೆ ಬಂದವಾಗ ಹೀಗೆ ಎತ್ತಿ ಹಾಕ್ಕೊಳ್ತೀವಿ. ಹಾಕಿಟ್ಟಿದ್ದಾರೆ ಮೇಲ್ಗಡೆ ಎತ್ತಿ, ಅದನ್ನು ಇವರು ತುಂಬಿಸಿ ಇದಾಕಿದ್ದಾರೆ. ತುಂಬ 6 ತಿಂಗಳಾಯಿತು ಅದು ಎಲ್ಲ ಹುಡಿಯಾಗಿ ಹೋಗಿದೆ, ಗೊಬ್ಬರ ಹೋಗಿ. ಅದನ್ನು ಹಾಕಿ ಮಾಡ್ತೀವಿ. ಮತ್ತು ನೋಡಿ, ಗೊಬ್ಬರ ಗ್ಯಾಸ್ ಅದನ್ನೆಲ್ಲ ಈ ಥರ ನೋಡಿ, ಇದು ನಮ್ಮದು ಗೊಬ್ಬರದ ಹೊಂಡ. ಇದು ಅಡಿಗಡೆ ಇದೆಲ್ಲ ಗೊಬ್ಬರ ಇದೆ, ಅಡಿಕೆ ಸಿಪ್ಪೆ ಎಲ್ಲ ಹಾಕಿದ್ದೀವಿ. ಅದು ಗೊಬ್ಬರ ಗ್ಯಾಸ್ ಆ ಕಡೆ ಕಾಣಿಸ್ತಾ ಇದೆ ನೋಡಿ, ಅದೇನೆ. ಅದು ಸ್ವಲ್ಪ ಅಡುಗೆ ಮಾಡೋಕ್ಕೆಲ್ಲ ಬರುತ್ತೆ ನಮಗೆ. ಮತ್ತು ಈ ಥರ ಸೌದೆ ಎಲ್ಲ ಇರುತ್ತಲ್ಲ, ಅದರಲ್ಲೂ ಮಾಡ್ತೀವಿ ಅನ್ನ ಎಲ್ಲ. ಹೀಗೆ ತೋಟದ ಬುಡ ಎಲ್ಲ ಮಾಡಿದವಾಗ ಈ ಥರ ಸಿಗುತ್ತೆ ನಮಗೆ. ಈ ಥರ ತುಂಬಿಸಿ ಒಬ್ಬರು ಇದು ಮಾಡ್ತಾರೆ. ಇದು ಮಣ್ಣು ಥರ ಆಗಿದೆ ಹುಡಿಯಾಗಿ, ಗೊಬ್ಬರ ಅಂತ ಗೊತ್ತಾಗಲ್ಲ. ಇಲ್ಲಾಂದರೆ ಹೀಗೆ ಡೈರೆಕ್ಟಾಗಿ ಫಸ್ಟೇ ಹೊಂಡದಿಂದ ತೆಗೆದು ಹಾಕಿದ್ರೆ ಗೊತ್ತಾಗುತ್ತೆ ಅದು. ಇದು ನೋಡಿ, ಮಾಡಿ ಆದಮೇಲೆ ಈ ಥರ ಆಗುತ್ತೆ. ಅದನ್ನೆಲ್ಲ ಹಾಕಿ ಹೀಗೆ ಲೆವೆಲ್ ಮಾಡಿ ಮುಚ್ಚಿಬಿಡ್ತಾರೆ. ಇದೆಲ್ಲ ಇವರು ಕೈಯಲ್ಲೇ ಮಾಡಿದ್ದಿದ್ದು, ಮಿಷಿನಲ್ಲಿ ಮಾಡಿದ್ದಾರೆ, ಇಟಾಚಿಯಲ್ಲಿ ಮಾಡಿದ್ದಲ್ಲ. ಈ ಥರ ನೋಡಿ, ಖುಷಿಯಾಗುತ್ತೆ. ಒಂದು ರೌಂಡು ಎಲ್ಲ ಮನಸ್ಸೊಂಥರ ಫ್ರೆಶ್ ಆಗುತ್ತೆ. ನಾನು ಲೈವೆಲ್ಲ ಜಾಸ್ತಿ ತೋಟದಲ್ಲಿ ಮಾಡಬೇಕು ಅಂದ್ಕೊಳ್ಳೋದು, ಆದರೆ ಅದು ಸರಿಯಾಗಿ ಕಾಣಿಸೋದಿಲ್ಲ ಓದಲಿಕ್ಕೆ ಕಾಮೆಂಟೆಲ್ಲ. ಅದಕ್ಕೆ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಇದು ಸ್ವಲ್ಪ ಮೊದಲೇ ಮಾಡಿದ ತೋಟ, ಅದಕ್ಕೆ ಲೈನೆಲ್ಲ ಚೆನ್ನಾಗಿಲ್ಲ. ಆ ಕಡೆ ಇಟಾಚಿ ಮಾಡಿದ್ದಿದೆ, ಅದು ಸ್ವಲ್ಪ ಲೈನ್ ಆಗಿದೆ. ಇದು ಸ್ವಲ್ಪ ಇಟಾಚಿ ಎಲ್ಲ ಬರಲಿಕ್ಕೆ ಆಗೋದಿಲ್ಲ, ಇದರಲ್ಲಿ ಮಾಡೋದಂದ್ರೂ ಕಷ್ಟನೇ ಇದು. ಇವಾಗ ಸ್ವಲ್ಪ ಇವರು ಬಂದು ಎಲ್ಲ ಸರಿ ಮಾಡಿದ್ದಾರೆ. ಬಿದ್ದು ಹುಟ್ಟಿದ್ದ ಗಿಡ ಎಲ್ಲ ಕಡಿದು ಸ್ವಲ್ಪ ಲೈನ್ ಮಾಡಿದ್ದಾರೆ, ಚೆಂದ ಮಾಡಿದ್ದಾರೆ. ಇವಾಗ ಚೆನ್ನಾಗಾಗಿದೆ ನೋಡಿ. ಚೆನ್ನಾಗಿದೆಯಾ ಸ್ನೇಹಿತರೆ? ಕಮೆಂಟ್ ಮಾಡಿ ಹೇಳಿ.